ಜುಲೈ ಅವಾಗ ಡಾಕ್ಟರ್ಸ್ ಡೇ ಇದೆ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ ಮೆಗಾ ಹೆಲ್ತ್ ಕ್ಯಾಂಪ್ ಆಫ್ ಆಲ್ ಸ್ಪೆಷಾಲಿಟಿ ವಾಟ್ ವಿ ಹ್ಯಾವ್, ಆಲ್ ದ ಡಿಪಾರ್ಟ್ಮೆಂಟ್ಸ್ ಫ್ರೀ ಕ್ಯಾಂಪ್ ಇದೆ. All the OPDs are free or free consultation and free medicine, free medication supplementation. सुबह सुबह 9 बजे से लेकर शाम में 5 बजे तक. गुड आफ्टरनून ಎಲ್ಲರಿಗೆ ನಮಸ್ಕಾರ. 31st July, 1st July ಡಾಕ್ಟರ್ಸ್ ಡೇ ಆನ್ ದ ಇವಿ ಆಫ್ ಡಾಕ್ಟರ್ಸ್ ಡೇ ನಾವೆಲ್ಲ ಇದು NK ಹಾಸ್ಪಿಟಲ್ ಜಾಫರಾಬಾದ್ NK ನಗರ್ನಲ್ಲಿ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಇಟ್ಟಿದ್ದೀವಿ. ಅದರಲ್ಲಿ ಎಲ್ಲ ನಮ್ದು ಸೂಪರ್ ಸ್ಪೆಷಾಲಿಟಿ ಇನ್ ಹೌಸ್ ಡಾಕ್ಟರ್ ಏನು ಅದರ, ನೆಫ್ರಾಲಜಿ, ಗ್ಯಾಸ್ಟ್ರೋಎಂಟರಾಲಜಿ, ಯೂರಾಲಜಿ, ಗ್ಯಾನಕಾಲಜಿ, ಆರ್ಥೋಪೆಡಿಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್, ಓಸು ಡಿಪಾರ್ಟ್ಮೆಂಟ್ಗೆ ನಾವು ಫ್ರೀ ಹೆಲ್ತ್ ಕ್ಯಾಂಪ್, ಫ್ರೀ ಹೆಲ್ತ್ ಚೆಕಪ್, ಫ್ರೀ ಕನ್ಸಲ್ಟೇಷನ್ ಅಲಾಂಗ್ ವಿತ್ ದ ಫ್ರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದಿದೆ ಅಂತ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನೀವು ಸ್ವಲ್ಪ ಎಲ್ಲರಿಗೆ ಹೆಲ್ತ್ ಚೆಕಪ್ ಮಾಡಿಸ್ಕೋರಿ ಅಂತ ಒಂದು ಇದು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಫ್ರಮ್ 9 to 5, 9 ಗಂಟೆಯಿಂದ 5 ಗಂಟೆ ಮಟ್ಟ ಸಂಜೆಗೆ ಫ್ರೀ ಹೆಲ್ತ್ ಕ್ಯಾಂಪ್. ಹಾಸ್ಪಿಟಲ್ NK ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಇದೆ. ಇದರಲ್ಲಿ ಸುಮಾರು ಇನ್ ಹೌಸ್ 8 ಸೂಪರ್ ಸ್ಪೆಷಲಿಸ್ಟ್ ಅದಾರ. ನಾನು ಗ್ಯಾಸ್ಟ್ರೋ ಸರ್ಜನ್, ಗ್ಯಾಸ್ಟ್ರೋ ಫಿಸಿಷಿಯನ್ ಡಾಕ್ಟರ್ ಜಿಶಾನ್ ಅಲಿ ಸರ್ ಅದಾರ, ಯೂರೋಲಜಿಸ್ಟ್ ಡಾಕ್ಟರ್ ತಾಯಬ್ ಸರ್ ಅಂಡ್ ನೆಫ್ರಾಲಜಿಸ್ಟ್ ಡಾಕ್ಟರ್ ವಿವೇಕ್ ಪಾಟೀಲ್, and diabetologist and physician Dr. Viresh Godi, and orthopedician Dr. Mahalingam and Dr. Zafar. ಈ ಟೀಮ್ ಇಂದ ನಾವು ಇನ್ ಹೌಸ್ ಕಂಟಿನ್ಯೂಸ್ 9 to 5 OPD ನೋಡ್ತಾರ ಅಂಡ್ ಎಮರ್ಜೆನ್ಸಿನಲ್ಲಿ ಅವೈಲೇಬಲ್ ಅದಾರ. ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನಂದ್ರೆ ಇನ್ ಹೌಸ್ ಡಾಕ್ಟರ್ಸ್ ಅದಾರ, ಇವರಿಗೆ ಸರೌಂಡ್ ಹೆಲ್ಪ್ ಮಾಡಕ್ಕೆ ED ಟೀಮ್ ಲೆಡ್ ಬೈ ಡಾಕ್ಟರ್ ಉದಯ್ ಕಾಸ್ಗೆ ಅಂಡ್ ಇಂಟೆನ್ಸಿವಿಸ್ಟ್ ಟೀಮ್ ಲೆಡ್ ಬೈ ಡಾಕ್ಟರ್ ಹೈದರ್ ರೆಹಮಾನ್, ಅವರಿಗೆ ಹೆಲ್ಪ್ ಮಾಡೋದು, ಪೇಷಂಟ್ ನೋಡೋದು. ಸೊ ಪೇಷಂಟ್ OPD ನಾವು ನೋಡ್ತೀವಿ, ಆಪರೇಷನ್ ಮಾಡ್ತೀವಿ, ಎಲ್ಲ ನೋಡ್ಕೋತಾರ ಅವ್ರು. ಸೊ ಒಂದು ಕಂಪ್ಲೀಟ್ ಇದು ಇದೆ. ಸೆಕೆಂಡ್, ಇನ್ ಹೌಸ್ ಫೆಸಿಲಿಟೀಸ್ ಎಂದರಲ್ಲಿ ಇನ್ ಹೌಸ್ CT ಸ್ಕ್ಯಾನ್, MRI ಇದೆ ಅಂಡ್ ಆಲ್ ಬ್ಲಡ್ ಇನ್ವೆಸ್ಟಿಗೇಷನ್ ಇದೆ ಅಂಡ್ ಇನ್ ಹೌಸ್ ಕ್ಯಾಥ್ಲಾಬ್ 3-4 months ನಲ್ಲಿ ನಾವು ಮಾಡ್ತಾ ಇದೀವಿ. ಸೆಕೆಂಡ್, ಥರ್ಡ್ ಪಾಯಿಂಟ್ ಈಸ್ ಏನಂದ್ರೆ ಈಗ 4 ಮಾಡ್ಯುಲರ್ OT ಇದೆ, ವೆಲ್ equipped ಇದೆ ಅಂಡ್ ನಮ್ ಮೇನ್ ಇಂಟೆನ್ಷನ್ NK ಹಾಸ್ಪಿಟಲ್ ಏನಿದೆ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂಡ್ ರಿನಲ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡೋದು ಒಂದು ಇದು ಇದೆ. ವಿ ವಿಲ್ ಡೂ ದಟ್ ಇನ್ ಕಮಿಂಗ್ ಮಂತ್ಸ್. ಅಂಡ್ ಕೆಲವು ಮಷೀನ್, ಫಾರ್ ಎಕ್ಸಾಂಪಲ್ CRRT ಮಷೀನ್ ಅಂತ ಹೇಳ್ತೀವಿ ನಾವು, ಕಂಟಿನ್ಯೂಸ್ ರಿನಲ್ ರಿಪ್ಲೇಸ್ಮೆಂಟ್ ಥೆರಪಿ, ಅದು ಈ ರೀಜನ್ ಅಲ್ಲಿ ಎಲ್ಲಿ ಇಲ್ಲ. ಆಕ್ಚುಲಿ ಸೀದಾ ಬೆಂಗಳೂರು ಇಲ್ಲ ಅಂದ್ರೆ ಹೈದರಾಬಾದ್ ನಲ್ಲಿ ಇದೆ, ಇವನ್ ನಾಟ್ ಇನ್ ಶೋಲಾಪುರ್. ಅದರಲ್ಲಿ ಏನು ಯಾವಾಗ ಹಚ್ತೀರ ಅಂದ್ರೆ ಪೇಷಂಟ್ ಸೆಪ್ಟಿಕ್ ಶಾಕ್ ಇದೆ, ಬಹಳ BP ಲೋ ಇದೆ, ಡಯಾಲಿಸಿಸ್ ಹಚ್ಲಕ್ಕೆ ಆಗಲ್ಲ, ಯಾಕಂದ್ರೆ ಮತ್ತೆ ಪೇಷಂಟ್ BP ತೆಳಗೆ ಹೋಗ್ತಾವ್. ಸೊ ಕಂಟಿನ್ಯೂಸ್ ರಿಪ್ಲೇಸ್ ಸ್ಲೋಲಿ ನಾವು ಹಚ್ಚಬಹುದು, ರಿಕವರಿ ಆಗ್ಬಹುದು ಪೇಷಂಟ್. ಮತ್ತು ಲೇಸರ್ ಮಷೀನ್ ಅದ, ಮತ್ತು UDS ಅಂತ ಯೂರೋಡೈನಾಮಿಕ್ ಸ್ಟಡಿ ಅಂತ ಒಂದು ಟೆಸ್ಟ್ ಇದೆ, ಎಲ್ಲಿಲ್ಲ. ಸೊ ಯೂರೋಡೈನಾಮಿಕ್ ಸ್ಟಡಿ ಮಾಡಿ ನಾವು ಪ್ರೋಸ್ಟೇಟ್ ಸರ್ಜರಿ ಡಿಸೈಡ್ ಮಾಡಬಹುದು, ಅದು ಒಂದಿದೆ. ಸೆಕೆಂಡ್, ಮೆಡಿಕಲ್ ಗ್ಯಾಸ್ಟ್ರೋನಲ್ಲಿ ನಾವು ಅಡ್ವಾನ್ಸ್ ಎಂಡೋಸ್ಕೋಪಿ, ಕೊಲೋನೋಸ್ಕೋಪಿ ಅಲಾಂಗ್ ವಿತ್ ದಟ್ ERCP ಮಷೀನ್, ವೆಲ್ equipped ERCP ಮಷೀನ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಅದಾವ್, ಸೊ ದಟ್ ವಿ ಕ್ಯಾನ್ ಹೆಲ್ಪ್ ಆಲ್ ಗ್ಯಾಸ್ಟ್ರೋ ಪ್ಯಾಕೇಜ್. ಈ ತರ ಅಂತ ಅಂತಿದೆ ಎಲ್ಲ ನಾವು ಆಲ್ಮೋಸ್ಟ್ ಆಲ್ ಏನೇನ್ ಸ್ಕೀಮ್ ಅದ ದುನಿಯಾನಲ್ಲಿ ಎಲ್ಲ ಅಪ್ಲೈ ಮಾಡಿವಿ. ಅಂಡ್ ಆಲ್ ದಿ ಇದು ಏನು ಇನ್ಶೂರೆನ್ಸಸ್ ಎಂಪ್ಯಾನಲ್ಮೆಂಟ್ ಆಗಿದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟ್ ಇನ್ ಅನದರ್ 15-20 days. ಎಲ್ಲ ಆಗ್ತಾ ಇದೆ, ಪೇಪರ್ ವರ್ಕ್ ಎಲ್ಲ ಸಬ್ಮಿಟ್ ಮಾಡಿವಿ. ನಮ್ ಗ್ಯಾಸ್ಟ್ರೋ ಅಂತ ಕಂಪ್ಲೀಟ್ ಆಗಿದೆ, ನಮ್ ಗ್ಯಾಸ್ಟ್ರೋ ಸ್ಟಾರ್ಟ್ ಮಾಡಬಹುದು. ಹಾ, ಈಗ ಚಾರ್ಜಸ್, ಈಗ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಸ್ವಲ್ಪ ಡೌಟ್ ಬರ್ತಾ ಇದೆ ಮಂದಿವರಿಗೆ. ಆ ತರ ಏನಿಲ್ಲ, ಏನ್ ನಾರ್ಮಲ್ ಚಾರ್ಜಸ್ OPD ಚಾರ್ಜಸ್ ಇದೆ ಅದೇ ಇದೆ, ಮತ್ ಸರ್ಜರಿ ಮತ್ OPD IPD ಚಾರ್ಜಸ್ ಅದೇ ಇದೆ. ಹೆಂಗಂದ್ರೆ ಇನ್ಫ್ರಾಸ್ಟ್ರಕ್ಚರ್ ತರ ಕಾರ್ಪೊರೇಟ್ ತರ ಇದೆ, ಬೆಂಗಳೂರು ಹೈದರಾಬಾದ್ ಕಾರ್ಪೊರೇಟ್ ತರ. ಆಕ್ಚುಲ್ ಹೇಳಿದ್ರೆ ಈಗ ಅವೈಲೇಬಲ್ ಹಾಸ್ಪಿಟಲ್ ಗುಲ್ಬರ್ಗಾನಲ್ಲಿ ಏನಿದೆ ಅಲ್ಲ, ಅದರದ್ದು ಕಡಿಮೆ ಇದೆ ರೂಮ್ ರೆಂಟ್ ಮತ್ತು ICU ರೆಂಟ್. ಯು ಕ್ಯಾನ್ ಕಂಪೇರ್ ದ್ಯಾಟ್. ಹೌದು, ಆ ತರ ಇದೆ ಇದೆ ಇಲ್ಲ ಅಂತ ಇಲ್ಲ, ಒಂದ್ಸಲ ನೀವು ನೋಡಿದ್ರೆ ಗೊತ್ತಾಗ್ತಲ್ಲ. ಯು ಕ್ಯಾನ್ ಆಸ್ಕ್, ಯು ಕ್ಯಾನ್ ಯಾರು ಟ್ರೀಟ್ಮೆಂಟ್ ಆಗಿದೆ ಅವ್ರು ಕೇಳಬಹುದು. ಒಂದು ಸೆಕೆಂಡ್, ವಿ ಕ್ಯಾನ್ ಗಿವ್ ಇನ್ ಪ್ರೈಸ್ ಲಿಸ್ಟ್, ವಿ ಕ್ಯಾನ್ ಗಿವ್ ಯು ಅಂದ್ರೆ ಕೊಡ್ಬೋದು ನಿಮ್ಗೆ. ಹಾ, ಸೊ ಅಪಾರ್ಟ್ ಫ್ರಮ್ ಆರ್ಥೋಪೆಡಿಕ್ಸ್, ಲಾಂಗ್ ಬೋನ್ಸ್ ಏನ್ ಟ್ರಾಮಾನಲ್ಲಿ ಫ್ರಾಕ್ಚರ್ ಆತಾವು, ಅದರಲ್ಲಿ ಸಬ್ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಈಗ ಡಾಕ್ಟರ್ ಮಹಾಲಿಂಗಂ ಸ್ಪೈನ್ ಸರ್ಜನ್ ಅದಾರ, ಅವ್ರು ಸ್ಪೈನ್ ಸರ್ಜರಿ ಮಾಡ್ತಾರ. ಬಟ್ ಡಾಕ್ಟರ್ ಜಫರ್ ಅದಾರ, ಅವರು ನೀ ಸರ್ಜರಿ, ನೀ ರಿಪ್ಲೇಸ್ಮೆಂಟ್, ಅವ್ರು ಹೇಳ್ತಾರ ಪ್ರಕಾರ ಲಿಗಾಮೆಂಟ್ ಟಿಯರ್, ಮೆನಿಸ್ಕಲ್ ಟಿಯರ್ ಅದು ಎಲ್ಲ ರಿಪೇರ್ ಮಾಡ್ತಾವ್, ಶೋಲ್ಡರ್ ಸರ್ಜರಿ ಮಾಡ್ತಾವ್. ಸೊ ಅದು ಕೂಡ ಸ್ಪೆಷಲಿಸ್ಟ್ ಅದಾವ. ಆರ್ಥೋಪೆಡಿಕ್ಸ್ ಸಬ್ ಸ್ಪೆಷಾಲಿಟಿ ಅಲ್ಲ,
ಇದೆ, ಮತ್ತು ಅದು ಸ್ಕೋಪ್ ಏನು ಬೇಕಲ್ಲ ಅದು ಕೂಡ ಇದೆ. ನಾವು ಗೋಯಿಂಗ್ ಟು ಸ್ಟಾರ್ಟ್ ಕ್ಯಾಥ್ಲಾಬ್ ಇನ್ ಅನದರ್ 1 to 3 months. ಕ್ಯಾಥ್ಲಾಬ್ ನಲ್ಲಿ ನಾವು ಬರೀ ಕಾರ್ಡಿಯಾಕ್ ಇಲ್ಲ, ನ್ಯೂರಾಲಜಿ ಅಂದ್ರೆ ಬ್ರೇನ್ ನಲ್ಲಿ ಹೋಗ್ಬಹುದು, ರಕ್ತ ಸಿಸ್ಟಮ್ ಇಂದ ಬ್ರೇನ್ ನಲ್ಲಿ, ಕಾರ್ಡಿಯಾಕ್ ನಲ್ಲಿ, ಮತ್ತು ಹೊಟ್ಟೆನಲ್ಲಿ, ಕಾಲ್ನಲ್ಲಿನೂ ಹೋಗ್ಬಹುದು. ಆ ತರ ನಮ್ ಕಡೆ ಡಾಕ್ಟರ್ಸ್ ಅವೇಟಿಂಗ್ ಇದೆ, 3-4 months ನಲ್ಲಿ ಬರ್ತಾ ಇದ್ದಾರೆ. ಆಕ್ಚುಲಿ ಆ ತರ ಇಲ್ಲ. ನಾ ಅಂತ ಐ ಆಮ್ ಟೋಟಲಿ ಕಂಡಮ್ ದಟ್ ಇಫ್ ಇಟ್ ಇಸ್ ಹ್ಯಾಪ್ನಿಂಗ್. ಕಂಡಮ್ ಮಾಡ್ತೀನಿ ನಾನು, ಆ ಥರ ಏನಿಲ್ಲ. ಫಸ್ಟ್ ಆಫ್ ಆಲ್ ಸರ್ವಿಸಸ್ ನಲ್ಲಿ ನಮ್ದು ಒಳ್ಳೆ ಸರ್ವಿಸಸ್ ಇದೆ, ಇಲ್ಲ ಅಂತ ಇಲ್ಲ. ಸೆಕೆಂಡ್, ಇಕ್ವಿಪ್ಮೆಂಟ್ ಗ್ಯಾಜೆಟ್ಸ್ ಏನು ಬೇಕು, ಹೈ ಕಾರ್ಡಿಯಾಕ್ ಮಾನಿಟರಿಂಗ್ಸ್, ವೆಂಟಿಲೇಟರ್, ವೆಂಟಿಲೇಟರ್, ಹೈ ಆ್ಯಂಡ್ ವೆಂಟಿಲೇಟರ್ಸ್, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದಾವೆ. ಸೊ ವಿ ಕ್ಯಾನ್ ಟೇಕ್ ಚಾರ್ಜ್, ವಿ ಕ್ಯಾನ್ ನೋ. ಬಟ್ ಕಡಿಮೆ ಇದೆ, ಭಾಳ ಕಡಿಮೆ ಇದೆ ಕಂಪೇರ್ಡ್ ಟು ಅದರ್ ಹಾಸ್ಪಿಟಲ್. ಯು ಕ್ಯಾನ್ ಕಂಪೇರ್ ದಟ್, ಇಟ್ಸ್ ಕಡಿಮೆ ಇದೆ. ಸರ್ ಇವರು ಹೇಳಿದಾರಲ್ಲ, ಈಗ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅಂದ್ರೆ, ಪ್ರೈವೇಟ್, ಸೆಮಿ ಪ್ರೈವೇಟ್ ಅಲ್ಲಿ ಅಂತ ಬೆಡ್ ಇದೆ ಅಟೆಂಡರ್ಗೆ. ಆಕ್ಚುಲಿ ಜನರಲ್ ವಾರ್ಡ್ ನಲ್ಲಿ ಅಷ್ಟು ಸ್ಪೇಷಿಯಸ್ ಇದೆ, ಬಾಜು ಒಂದು ಬೆಡ್ ಹಚ್ಚಿನಿ, ಒಬ್ರು ಮಲ್ಕೋಬಹುದು. ಫಸ್ಟ್. ಸೆಕೆಂಡ್, ಪಕ್ಕದಲ್ಲಿ ಒಂದು ಗಾರ್ಡನ್ ಇದೆ, ಅಲ್ಲಿ ಒಂದು ಶೆಡ್ ಇದೆ, ಅಲ್ಲಿ ಮಲ್ಕೋಬಹುದು, ಅಲ್ಲಿ ಊಟ ಮಾಡಬಹುದು. ತಳಗ್ ಒಂದು ಕ್ಯಾಂಟೀನ್ ಇದೆ, ಜನರಲ್ ಕ್ಯಾಂಟೀನ್ ಇದೆ, ಸೊ ಊಟ ಮಾಡಬಹುದು. ಸೊ ವೆಲ್, ಆ ಥರ ಸಂತೋಷವಾಗಿ ಅವರು ಎಲ್ಲ ಅಟೆಂಡರ್ಸ್ ರಿಲೇಟಿವ್ಸ್ ಇರಬಹುದು. ಈಗ ಪಕ್ಕದಲ್ಲಿ, ಗಾರ್ಡನ್ ಪಕ್ಕದಲ್ಲಿ ಒಂದು ಶೆಡ್ ಇದೆ, ಅದರಲ್ಲಿ ನಾವು ಬಾತ್ರೂಮ್ ಮತ್ತು ವಾಶ್ರೂಮ್ ಎಲ್ಲ ಇದೆ, ಸ್ನಾನದ ಇದೆ. हैदर है। मैं रहने वाला उत्तराखंड रुड़की एक शहर है, वहाँ का हूँ। एजुकेशन मेरी अलीगढ़ मुस्लिम यूनिवर्सिटी से है, BMHRC भोपाल से है, और SGPGI लखनऊ से है, जहाँ से मैंने क्रिटिकल केयर 3 years रेजिडेंसी की है। मेरा टोटल वर्किंग क्लिनिकल एक्सपीरियंस अराउंड 16 years है, जिसमें से एक्सक्लूसिवली क्रिटिकल केयर मेरा 10 साल का एक्सपीरियंस है। मैंने अब से पहले डिफरेंट कॉरपोरेट्स, जो मशहूर इंडिया के कॉरपोरेट्स हैं, लाइक मेदांता हॉस्पिटल, लाइक फोर्टिस हॉस्पिटल, इसमें काम किया है। और लास्टली अभी मैं फैकल्टी था अलीगढ़ मुस्लिम यूनिवर्सिटी में, जहाँ से मैं यहाँ पे शिफ्ट किया हूँ। ಈಗ ನನ್ನ ಸ್ಕೂಲಿಂಗ್ ಮತ್ತೆ PUC ಇಲ್ಲೇ ಗುಲ್ಬರ್ಗದಲ್ಲಿ ಆಗಿರುತ್ತೆ. ಆಮೇಲೆ ನನ್ನ MBBS ಬಂದ್ಬಿಟ್ಟು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿರ್ತೀನಿ, ವಿಕ್ಟೋರಿಯಾ ಮಾರ್ನಿಂಗ್ ಕ್ಲಾಸ್ ಮತ್ತು ಮೆಂಟೋ ಹಾಸ್ಪಿಟಲಲ್ಲಿ. ಅದಾದಮೇಲೆ ನಾನು MS ಆರ್ಥೋಪೆಟಿಕ್ಸ್ ರಾಯಚೂರಲ್ಲಿ ರಿಮ್ಸ್ ಹಾಸ್ಪಿಟಲ್ ಮಾಡಿದ್ದೀನಿ, MS ಆರ್ಥೋಪೆಟಿಕ್ಸ್. ಅದಾದಮೇಲೆ ನಾನು ಅಲ್ಲೇ 1 ವರ್ಷ SRಶಿಪ್ ಮಾಡಿ, ಅದಾದಮೇಲೆ ಬೆಂಗಳೂರಲ್ಲಿ ಒಂದು 6 months ಬೇರೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ವರ್ಕ್ ಮಾಡಿ, ದೆನ್ ಐ ವೆಂಟ್ ಆನ್ ಟು ಡೂ ಫೆಲೋಶಿಪ್ ಇನ್ ಮಿನಿಮಲಿ ಇನ್ವೇಸಿವ್ ಆ್ಯಂಡ್ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು. ಈಗ ಸ್ಪೈನ್ ಸರ್ಜರಿ ತುಂಬ ಜನಕ್ಕೆ ಬ್ಯಾಕ್ ಪೇನ್ ಅಂತ ಇರುತ್ತೆ, ನೆಕ್ ಪೇನ್ ಅಂತ ಇರುತ್ತೆ. ಡಾಕ್ಟರ್ ಹತ್ರ ಹೋಗ್ತೀರಾ, ತುಂಬ ಕಡೆ ಹೋಗ್ತೀರಾ, ಒಂದು ಫಿಸಿಯೋಥೆರಪಿಸ್ಟಿಂದ ಇಟ್ಕೊಂಡು ಸ್ಪೈನ್ ಸರ್ಜನ್ ಅವರು ವಿಸಿಟ್ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಏನಾಗುತ್ತೆ, ಕರೆಕ್ಟಾಗಿ ಒಂದು ಬ್ಯಾಕ್ ಪೇನಿಂದ ಸೋರ್ಸ್ ಆಫ್ ಬ್ಯಾಕ್ ಪೇನ್ ಯು ಶುಡ್ ನೋ. ಅದು ಕರೆಕ್ಟಾಗಿ ಗೊತ್ತಾಗೋದು MRI ಆದಮೇಲೆ, ಡಾಕ್ಟರ್ ನೋಡಿದ್ಮೇಲೆ, ಎಲ್ಲ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಸ್ಪೈನ್ ಸರ್ಜನ್, ಸ್ಪೆಷಲ್ ಆಗಿ ಟ್ರೈನ್ಡ್ ಆಗಿರೋ ಸ್ಪೈನ್ ಸರ್ಜನ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಟ್ರೈನ್ ಮಾಡಕ್ ಬರಲ್ಲ. ಸೊ ಯು ಶುಡ್ ನೋ ದ ಸೋರ್ಸ್ ಆಫ್ ಪೇನ್, ಎಲ್ಲಿಂದ ಬರ್ತಾ ಇದೆ, ಅದನ್ನ ಕರೆಕ್ಟಾಗಿ ಅಡ್ರೆಸ್ ಮಾಡಿದ್ರೆ ಅದು ಕರೆಕ್ಟಾಗಿ ಇಂಪ್ರೂವ್ ಆಗುತ್ತೆ. ಮತ್ತೆ ಸ್ಪೈನ್ ಸರ್ಜರಿ ಅಂತ ಅನ್ಕೊಂಡ್ರೆ ತುಂಬ ಜನಕ್ಕೆ ಒಂದು ಅದ್ರ ಬಗ್ಗೆ ಒಂದು ಭಯ, ಅದ್ರ ಬಗ್ಗೆ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು. ಏನಂದ್ರೆ ಸ್ಪೈನ್ ಸರ್ಜರಿ ಮಾಡ್ಕೊಂಡ್ರೆ ಪ್ಯಾರಲೈಸ್ ಆಗುತ್ತೆ ಅಂತ ಕೆಲವೊಬ್ರಿಗಿದೆ. ಆಮೇಲೆ ಅದು ಮತ್ತೆ ಇದು ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ ನೋವು ಅಂತ ಕೆಲವೊಬ್ರಿಗಿದೆ. ಅದಾದ್ಮೇಲೆ ಬೇರೆ ಕಾಂಪ್ಲಿಕೇಶನ್ ಎಲ್ಲ ಆಗುತ್ತೆ ಅಂತ ಕೆಲವೊಬ್ರಿಗೆ ಇದೆ. ಈಗ ಅದು ಎಲ್ಲ ಮುಂಚೆ ಒಂದು 20-30 ವರ್ಷ ಹಿಂದೆ ಮಾತಿದು. ಈಗ ಟೆಕ್ನಾಲಜಿ ಮತ್ತೆ ಇದು ಮೆಡಿಕಲ್ ಟೆಕ್ನಾಲಜಿ ಮತ್ತೆ ಎಲ್ಲ ಇಕ್ವಿಪ್ಮೆಂಟ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ನಾವು ಮುಂಚೆ ಎಲ್ಲ ಓಪನ್ ಸರ್ಜರಿ ಮಾಡ್ತಾ ಇದ್ವಿ, ಈಗ ಮಾಡ್ತೀವಿ ಕೆಲವೊಂದು ಇಂಡಿಕೇಶನ್ಸ್ ಅಲ್ಲಿ. ಈಗ ಅಡ್ವಾನ್ಸ್ ಟೆಕ್ನಾಲಜಿ ಹೆಂಗ್ ಮುಂದೆ ಬರ್ತದೆ, ಎಂಡೋಸ್ಕೋಪಿ ಮತ್ತೆ ಮಿನಿಮಲ್ ಇನ್ವೇಸಿವ್ ಟೆಕ್ನಿಕ್ಸ್ ಇಂದ ಮಾಡ್ಬೋದು. ಅಂದ್ರೆ ದೊಡ್ಡ ಗಾತ್ರದ ಒಂದು ಗಾಯ ಮಾಡೋದು ಬೇಕಾಗಿಲ್ಲ ಓಪನ್ ಸರ್ಜರಿ ಮಾಡಕ್ಕೆ. ಸೊ ಅದಕ್ಕೆ ನಮಗೆ ಬೇಕಂತ ಇಕ್ವಿಪ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಹಾಸ್ಪಿಟಲ್ ಆ ಇಕ್ವಿಪ್ಮೆಂಟ್ಸ್ ಎಲ್ಲ ತರ್ತಾ ಇದೀವಿ. ಆ ಇಕ್ವಿಪ್ಮೆಂಟ್ಸ್ ಇಂದ ನಾವು ಈ ಮಿನಿಮಲ್ ಇನ್ವೇಸಿವ್ ಮತ್ತೆ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಮಾಡ್ತೀವಿ. ಇದರಿಂದ ಅಡ್ವಾಂಟೇಜ್ ಏನಂದ್ರೆ, ಪೇಷಂಟ್ಸ್ ಬರ್ತಾರೆ, ಬಂದ್ಬಿಟ್ಟು MRI ಎಲ್ಲ ಮಾಡಿಸ್ಕೊಂಡು ಬರ್ತಾರೆ, ಇಲ್ಲಿ ತೊಂದರೆ ಇದೆ ಅಂದಮೇಲೆ ಅದನ್ನ ನಾವು ಒಂದು ಸಣ್ಣ ಗಾತ್ರದ ಒಂದು 1 centimeter ಕೆಳಗಡೆ ಇರುತ್ತೆ ಇನ್ಸಿಷನ್. ಅದರಿಂದನೇ ನಾವು ಡೈರೆಕ್ಟ್ ಆಗಿ ಹೊರಗಡೆ ಸ್ಕೋಪ್ ಹಾಕಿ, ಈಗ ನಾವು ಮುಂಚೆ ಹರ್ನಿಯಾ ಸರ್ಜರಿ ಮತ್ತೆ ಅದು
ಅಬ್ಡೊಮೆನ್ ನಲ್ಲಿ ಏನಂತಾರೆ ಅಪೆಂಡಿಕ್ಸ್ ಸರ್ಜರಿ ಅವ್ರು ಏನ್ ಮಾಡ್ತಿದ್ವಿ, ಓಪನ್ ಆಗಿ ಮಾಡ್ತಿದ್ರು. ಈಗೆಲ್ಲ ಎಂಡೋಸ್ಕೋಪ್ ಥ್ರೂ ಮಾಡ್ತಿದ್ದಾರೆ. ಅದೇ ತರ ಸ್ಪೈನಲ್ ಕೂಡ ಎಂಡೋಸ್ಕೋಪ್ ಅಲ್ಲಿ ಮಾಡ್ತೀವಿ. ಸರಿನಾ? ಸೊ ಇದು ಜನಕ್ಕೆ ಗೊತ್ತಾಗಬೇಕು ಇದ್ರ ಬಗ್ಗೆ. ಏನಂದ್ರೆ ಇದರಿಂದ ಕಾಂಪ್ಲಿಕೇಶನ್ ಜಾಸ್ತಿ ಇರಲ್ಲ. ಪೇಷಂಟ್ ಬರ್ತಾರೆ, ಆ ದಿನ ಸರ್ಜರಿ ಆಗುತ್ತೆ, ನೆಕ್ಸ್ಟ್ ದಿನ ಮನೆಗೆ ಕಳಿಸ್ಬೋದು. ಅಥವಾ ಜಾಸ್ತಿ ಇದ್ರೆ 1 ದಿನ 2 ದಿನ ಅಷ್ಟೇ ಇಟ್ಕೋಬಹುದು. ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋಕೆ ಅವಶ್ಯಕತೆ ಇರಲ್ಲ. ಆಮೇಲೆ ರಿಕವರಿ ಜಲ್ದಿ ಫಾಸ್ಟ್ ಇರುತ್ತೆ. ಆಮೇಲೆ ಪೋಸ್ಟ್ ಆಪರೇಟಿವ್ ಎಲ್ಲ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ವಿಲ್ ಬಿ ಬ್ಯಾಕ್ ಟು ಒರಿಜಿನಲ್ ಆಕ್ಯುಪೇಷನ್. ಥ್ಯಾಂಕ್ ಯು ಸೊ ಮಚ್. ಸೊ ಎಂಡೋಸ್ಕೋಪ್ ಸ್ವಲ್ಪ ಎಂಡೋಸ್ಕೋಪ್ ಅಂತ ಹೇಳೋದು, ಎಂಡೋಸ್ಕೋಪ್ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಏನಾಗುತ್ತೆ, ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಓಪನ್ ಸರ್ಜರಿಕಿನ ಸ್ವಲ್ಪ ಜಾಸ್ತಿ ಇರುತ್ತೆ. ತುಂಬಾ ಜಾಸ್ತಿ ಇರಲ್ಲ, ಡಬಲ್ ಆ ಥರ ಇರಲ್ಲ. ಅದು ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ ಅದ್ರ ಚಾರ್ಜ್ ಮಾಡ್ತೀವಿ ಅಷ್ಟೇ. ಇನ್ಸ್ಟ್ರೂಮೆಂಟ್ ಚಾರ್ಜ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಮತ್ತೆ ತುಂಬಾ ಡಬಲ್ ಆಗಿರೋ ಆ ಥರ ಏನಿರಲ್ಲ. ಸೊ ನಮಸ್ಕಾರ ಎಲ್ಲರಿಗೂ, ಗುಡ್ ಆಫ್ಟರ್ನೂನ್. ನಾನು ಡಾಕ್ಟರ್ ಶ್ರುತಿಕಾ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ NK ಹಾಸ್ಪಿಟಲ್. On 1st July, on the event of Doctors Day, we are going to conduct a free health camp for women. ಎಲ್ಲ ಹೆಣ್ಮಕ್ಳಿಗೆ ಸ್ತ್ರೀ ರೋಗ ತಜ್ಞರಿದ್ದೀನಿ ನಾನು. ಎಲ್ಲ ಹೆಣ್ಮಕ್ಳಿಗೆ ಸ್ತ್ರೀ ಇರೋಂಥ ಪ್ರಾಬ್ಲಮ್ಸ್ ಏನೇ ಇರಲಿ, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಅವೇರ್ನೆಸ್ ಸ್ಕ್ರೀನಿಂಗ್ ಮೇನ್ಲಿ ಅದಕ್ಕೆ ಮಾಡ್ತಾ ಇದ್ದೀವಿ. HPV ವ್ಯಾಕ್ಸಿನ್ ವಿಲ್ ಮೇಕ್ ಅವೈಲಬಲ್ ಫ್ರೀ. ಸೊ ಅದು ಡೋಸ್ ಇರುತ್ತೆ 0 to 6 ಅಂತ. ಸೊ ಆ ಡೋಸ್ ತಗೊಂಡ್ರೆ ಕ್ಯಾನ್ಸರ್ ಇಂದ ಫ್ರೀ ಆಗ್ಬೋದು. ಅದರ ಅರಿವು ಮೂಡಲಿಕ್ಕೆ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಹೆಣ್ಮಕ್ಳಿಗೆ ಇದು ಹೋಗ್ಬೇಕು ಅಂತಂದ್ರೆ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ಬೇಕು. ಕಂಟಿನ್ಯೂ ಮಾಡ್ತೀವಿ. ಅದು ಆಲ್ ದ ಟೈಮ್. ಮೇನ್ಲಿ ಅವೇರ್ನೆಸ್ ಆಫ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಮೇನ್ಲಿ ಅದಕ್ಕೋಸ್ಕರನೇ. ಗರ್ಭಕೋರಳಿನ ಕ್ಯಾನ್ಸರ್ ಭಾಳ ಇದೆ ಅದು. ಆಮೇಲೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಏನೇ ಇರಲಿ, ಫೈಬ್ರಾಯ್ಡ್ಸ್, ಆಲ್ ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿ, ವೈಟ್ ಡಿಸ್ಚಾರ್ಜ್, ಅಂದ್ರೆ ಮುಟ್ಟು ಸ್ರಾವ ಮುಗಿತದ, ಪೋಸ್ಟ್ ಮೆನೋಪಾಸಲ್ ಕ್ಲಿನಿಕ್ ಇಲ್ಲ. ಮಕ್ಕಳೆಲ್ಲರದು ಬಂಜೆತನ ಪ್ರಾಬ್ಲಮ್ ಇದ್ದವರಿಗೂ ಇಲ್ಲಿ ಟ್ರೀಟ್ಮೆಂಟ್ ಇದೆ. ಆಮೇಲೆ ಹಿಸ್ಟೋಸಲ್ಫಿಂಗೋಗ್ರಫಿ ಅದೂ ಇದೆ ಇಲ್ಲಿ. ಯಾರಿಗೆ ಮಕ್ಕಳಾಗಿಲ್ಲ, ಟ್ಯೂಬ್ ಪೆಟೆನ್ಸಿ ನೋಡಕ್ಕೆ, ಟ್ಯೂಬ್ ಟೆಸ್ಟ್ ಮಾಡಕ್ಕೆ. ಟ್ಯೂಬ್ ಬ್ಲಾಕ್ ಇದ್ರೆ ಮಕ್ಕಳಾಗಲ್ಲ ಕೆಲವು ಜನಗೆ. ಸೊ ಅದು ಪೆಟೆನ್ಸಿ ನೋಡಕ್ಕೆ ಅದನ್ನು ಫೆಸಿಲಿಟಿ ಇದೆ. ಇವನ್ ಹಿಸ್ಟೋಸ್ಕೋಪಿಕ್ ಗೈಡೆಡ್ ಏನಾದರೂ ಕೆಟ್ಟ ಮಾಂಸಗಳು ಬೆಳೆದ್ರೆ ಅದನ್ನು ತೆಗಿಯಕ್ಕೆ ಅದನ್ನು ಫೆಸಿಲಿಟಿ ಇದೆ. ಬಯೋಪ್ಸಿ ಮಾಡ್ಬೋದು. ಈವನ್ ಕಾಂಟ್ರಸೆಪ್ಷನ್ ಅಂದ್ರೆ ತಡೆ ಹಿಡಿಲಿಕ್ಕೆ, ಮಕ್ಕಳು ಈಗ ಒಂದು ಸಿಸರೇನ್ ಆದ್ಮೇಲೆ ಮತ್ತೆ ಇನ್ನೂ ಪ್ಲಾನು ಮಾಡಲ್ಲ, ಇನ್ನೂ ಒಂದು 3 months ಅಲ್ಲಿ ಮತ್ತೆ ಪ್ರೆಗ್ನೆನ್ಸಿ ಮಾಡ್ಕೊಂತಾರೆ. ಸೊ ಆ ಥರ ಪೇಷಂಟ್ಸ್ಗೆಲ್ಲ ಕಾಂಟ್ರಸೆಪ್ಷನ್ಸ್ ಅವೇರ್ನೆಸ್ ಮಾಡ್ತಾ ಇದೀವಿ. ಕಾಪರ್ ಟಿ, ಇಂಜೆಕ್ಷನ್ಸ್, ಈಗೆಲ್ಲ ಪ್ಯಾಚ್ ಬಂದಿದೆ, ಹೊಸದ ಅಡ್ವಾನ್ಸ್ ಕ್ರೈಟೀರಿಯಾಸ್ ಪ್ಯಾಚ್. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋಣ. ಅವತ್ತಿನ ದಿವಸ ಎಲ್ಲ ಮಾಡ್ತೀವಿ, ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ಮುಂದೆ ಕಂಟಿನ್ಯೂ ಮಾಡಿ ವಿ ವಿಲ್ ಗಿವ್ ಸಮ್ ಡಿಸ್ಕೌಂಟ್ಸ್ ಇನ್ ಆಲ್ ದೋಸ್ ಥಿಂಗ್ಸ್. MD General Medicine. So on the event of a Doctor's Day, 1st July, we are planning a health camp, mega health camp. ಅದರಲ್ಲಿ ನಾವು ಫ್ರೀ ಸರ್ವಿಸಸ್ ಕೊಡ್ತಾ ಇದ್ದೀವಿ. ಎಲ್ಲ ಏನಂದರೆ ಇನ್ವೆಸ್ಟಿಗೇಷನ್ಸ್ ಆಯಿತು, ಆಮೇಲೆ ಮೆಡಿಸಿನ್ಸು ಎಲ್ಲ ಫ್ರೀ ಕೊಡ್ತಾ ಇದ್ದೀವಿ. ಸೊ ಇದ್ರದ್ದು ಎಷ್ಟಾಗುತ್ತೆ ಅಷ್ಟು ಲಾಭ ತಗೊಳ್ಳಿ. ಯಾಕಂದರೆ ನಾವು ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಮತ್ತು ಕಾರ್ಡಿಯಾಕ್ ರಿಲೇಟೆಡ್ ಇಶ್ಯೂಸು ಎಲ್ಲನೂ ಇದರಲ್ಲಿ ನೋಡಿಕೊಂಡು ಅಸೆಸ್ ಮಾಡಿಕೊಂಡು ಅದರದ್ದು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟು ಕೊಡ್ತೀವಿ. ಸರಿನಾ? ಆಮೇಲೆ ಸ್ವಲ್ಪ ಜನಕ್ಕೆ ಇಲ್ಲಿ ಅವೇರ್ನೆಸ್ ಇಲ್ಲ, ಡಯಾಬಿಟೀಸ್ ಅದ್ರದ್ದು ಅವೇರ್ನೆಸ್ನೂ ಇಲ್ಲ. ಸೊ ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಸ್ಪೆಷಲಿ ನಿಮ್ಮದು ಮೀಡಿಯಾದಿಂದನೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಎಷ್ಟು ಜನಕ್ಕೆ ಆಗುತ್ತೆ ತಲುಪುತ್ತೆ ಈ ಕ್ಯಾಂಪ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು.